ಪ್ರೆಸಿಡೆಂಟ್ ಸವಿತಾ ಹನಗೋಡಿಮಠ ಅಂತ ನಾವೆಲ್ಲ ಬೋರ್ಡ್ ಮೆಂಬರ್ಸ್ ಇದ್ದೀವಿ. ನಾವು ಮಹಿಳಾ ದಿನಾಚರಣೆಯ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಅದಕ್ಕೋಸ್ಕರ ನಾವು ಇಲ್ಲಿ ಇದರ ಪ್ರೆಸ್ ಮೀಟಿಂಗ್ ಬಂದಿದ್ವಿ. ಮಹಿಳಾ ದಿನಾಚರಣೆ ನಮ್ಮದು 9ನೇ ತಾರೀಕಿಗೆ ನಮ್ಮದು ರ್ಯಾಂಪ್ ವಾಕು, ಮಹಿಳೆಯರಿಗಾಗಿ ರ್ಯಾಂಪ್ ವಾಕ್ ಮಾಡ್ತಾ ಇದ್ದೀವಿ. ದೊಡ್ಡ ಪಾಪ ಸಭಾಂಗಣದಲ್ಲಿ ಆ ಕಾರ್ಯಕ್ರಮವನ್ನು ನಾವು ಇಟ್ಟುಕೊಂಡಿದ್ದೇವೆ. ಅಲ್ಲಿ ಮಿಸ್ ಆ್ಯಂಡ್ ಮಿಸ್ಸೆಸ್ ಕಲಬುರ್ಗಿ ಎರಡೂ ಮಾಡ್ತಾ ಇದ್ದೀವಿ. ಮಿಸ್ ಕಲಬುರ್ಗಿಗೆ ನಾವು ಒಂದು 15 ವರ್ಷದ ಮೇಲ್ಪಟ್ಟವರಿಗೆ ಮಿಸ್ ಕಲಬುರ್ಗಿ ಮಾಡ್ತಾ ಇದ್ದೀವಿ. ಉಳಿದವರು ಎಲ್ಲರಿಗೂ ಮಿಸ್ಸೆಸ್ ಕಲಬುರ್ಗಿನೂ ಒಂದು ಮಾಡ್ತಾ ಇದ್ದೀವಿ ನಾವು. ಅದಕ್ಕೆ ಎಲ್ಲರೂ ದಯವಿಟ್ಟು ಎಲ್ಲರೂ ಬರ್ರಿ ಅಂತ. ಮತ್ತು 8ನೇ ತಾರೀಕಿಗೆ ಕುಕ್ಕಿಂಗ್ ಕಾಂಪಿಟೇಷನು ಮತ್ತು ರಂಗೋಲಿ ಕಾಂಪಿಟೇಷನನ್ನು ನಾವು ರೋಟ್ರಿ ಕ್ಲಬ್ ಹಾಲ್ನಲ್ಲಿ ಅದನ್ನು ಆಯೋಜಿಸಿದ್ದೇವೆ ನಾವು. ಮತ್ತು ಇದಕ್ಕೆ ಮಿಸ್ ಆ್ಯಂಡ್ ಮಿಸ್ಸೆಸ್ ಕ್ಲಬ್ ಕಲಬುರ್ಗಿಗೆ ಎಲ್ಲರೂ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತಂದು ಕೇಳ್ಕೊಳ್ತಾ ಇದ್ದೀವಿ. ಮ್ಯಾಮ್ ಎಷ್ಟು ವರ್ಷದಿಂದ ಮಾಡ್ಕೋತಾ ಬರ್ತಾ ಇದ್ದೀರಿ ಅಂತ? ನಮ್ಮದು ಬಹಳ ವರ್ಷದಿಂದ ಇದು ಮಾಡುತ್ತಾ ಬರ್ತಾ ಇದ್ದೀವಿ. ರಿಜಿಸ್ಟ್ರೇಷನ್ ನಂಬರ್ ಕೊಡ್ತೀನಿ. ಮ್ಯಾಮ್ ನೀವು ಮುಂದೆ ಬನ್ನಿ. ಸೆಕ್ರೆಟರಿ ಆಫ್ ಇನ್ನರ್ವಿಲ್ ಕ್ಲಬ್ ಆಫ್ ಗುಲ್ಬರ್ಗ ನಾರ್ತ್. ಸೊ ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನ ಕಾರ್ಯಕ್ರಮ ಆಯೋಜಿಸಿದ್ದೀವಿ. 2 ಸ್ಪರ್ಧೆ ಇದ್ದಾವೆ, ಒಂದು ಮಿಸ್ ಕಲಬುರ್ಗಿ ಮತ್ತೊಂದು ಮಿಸ್ಸೆಸ್ ಕಲಬುರ್ಗಿ. ಸೊ ಅದ್ರ ಸಲುವಾಗಿ ರಿಜಿಸ್ಟ್ರೇಷನ್ ಮಾಡೋದಿದ್ರೆ ನನ್ನ ನಂಬರ್ ಮೇಲೆ ಅಂದರೆ 9765918881 ಆ ನಂಬರಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ರಿಜಿಸ್ಟ್ರೇಷನ್ ಫೀಸ್ ಮಿಸ್ ಕಲಬುರ್ಗಿ ಮತ್ತು ಮಿಸ್ಸೆಸ್ ಕಲಬುರ್ಗಿಗೆ 500 ರೂಪೀಸ್ ಇದೆ. ಏಜ್ ಲಿಮಿಟ್ ಎಷ್ಟು? ಫಾರ್ ಮಿಸ್ ಕಲಬುರ್ಗಿ 15 ವರ್ಷ ಮೇಲ್ಪಟ್ಟು ಎಲ್ಲರೂ ಭಾಗವಹಿಸ್ಬೋದು. ಮತ್ತು ಮಿಸ್ಸೆಸ್ ಕಲಬುರ್ಗಿ ಫ್ರೀ ಸ್ಟೈಲ್ ಸಾರಿ ಇದೆ. ಮತ್ತು ಮಿಸ್ ಕಲಬುರ್ಗಿಗೆ ಡ್ರೆಸ್ ಕೋಡು ವೆಸ್ಟರ್ನ್ ಸ್ಟೈಲ್ ಇದೆ. ಬಹುಮಾನ ಕ್ಯಾಶ್ ಪ್ರೈಸಸ್ ವಿತ್ ಮೊಮೆಂಟು. ಸರ್, ಕ್ಲಬ್ ಇನ್ನರ್ವಿಲ್ ಕ್ಲಬ್ ಆಫ್ ಗುಲ್ಬರ್ಗ ಅಂದರೆ ಇದು ಮಹಿಳೆಯರಿಗಾಗಿರುವಂಥ ಒಂದು ಕ್ಲಬ್ಬು. ಜಾಗತಿಕ ಮಟ್ಟದಲ್ಲಿ ನಡೀತಕ್ಕಂಥ ಒಂದು ಮಹಿಳೆಯರಿಗಾಗಿ ಇರುವಂಥ ಒಂದು ಕ್ಲಬ್ಬು. ನಮ್ಮ ಗುಲ್ಬರ್ಗದಲ್ಲಿ IWC ಗುಲ್ಬರ್ಗ ನಾರ್ತ್ ಚಾಲುವಾಗಿದ್ದು 37 ವರ್ಷಗಳ ಹಿಂದೆ. ನಿರಂತರವಾಗಿ 37-38 ವರ್ಷಗಳಿಂದ ನಾವು ಈ ಒಂದು ಸಮಾಜಮುಖಿಯಾದ ಒಂದು ಕಾರ್ಯಕ್ರಮಗಳನ್ನು ನಡೆಸ್ಕೊಳ್ತಾ ಬರ್ತಾ ಇದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ನಾವೇನಪ್ಪ ಅಂತಂದರೆ ಮಹಿಳೆಯರಿಗೆ ಒಂದು ಸಹಾಯ ಇರ್ಬೋದು, ಮಕ್ಕಳಿಗೆ ಯಾರು ಸೌಲಭ್ಯ ವಂಚಿತರಾದಂತಹ ಮಕ್ಕಳಿರ್ತಾರೆ ಅವರಿಗೆ ಒಂದು ಸಹಾಯ ಇರ್ಬೋದು, ಅಥವಾ ವಯೋವೃದ್ಧರಿಗಿರ್ಬೋದು, ಅವರಿಗೆಲ್ಲ ರೀತಿಯಾದ ಸಹಾಯವನ್ನು ಮಾಡ್ತಾ ಇರ್ತೇವೆ. ಈ ಎಲ್ಲ ಸಹಾಯ ಮಾಡುವುದಕ್ಕೆ ನಮಗೆ ಯಾವುದೇ ರೀತಿಯ ಸಹಾಯಧನ ಗೌರ್ಮೆಂಟಿಂದ ಇಲ್ಲ. ನಮ್ಮದೇ ಒಂದು ಫೀಸನ್ನು ಒಟ್ಟುಗೂಡಿಸಿ ಇದಕ್ಕೆ ಏನಪ್ಪ ಅಂದರೆ ಇಂಥೆಲ್ಲ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಇದ್ದೇವೆ. ಅದಕ್ಕೆ ಈ ಒಂದು ಮಹಿಳಾ ದಿನಾಚರಣೆ ಅಂಗವಾಗಿ ನಾವು ಈ ವರ್ಷ ಏನಪ್ಪ ಅಂತಂದರೆ ಈ ಕಲಬುರಗಿಯ ಎಲ್ಲ ಮಹಿಳೆಯರಿಗಾಗಿ ಒಂದು ಮಿಸ್ ಮತ್ತು ಮಿಸ್ಸೆಸ್ ಕಲಬುರಗಿ ಅನ್ನುವಂಥ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಮತ್ತೆರಡು ಪ್ರೋಗ್ರಾಮ್ಗಳನ್ನು ಆಯೋಜಿಸ್ತಾ ಇದ್ದೇವೆ. ಅದರ ವಿವರಗಳನ್ನು ಇವರು ಹೇಳ್ತಾರೆ. ಲಕ್ಷ್ಮಿ ಅಡಿಕೆ ಅಂತ, ನಾನು ಪಾಸ್ಟ್ ಪ್ರೆಸಿಡೆಂಟು. ನಮ್ಮ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಅಂಗವಾಗಿ ಈ ವರ್ಷ ನಾವು 8ನೇ ತಾರೀಕು ಅಂದರೆ ಶನಿವಾರ ರೋಟ್ರಿ ಹಾಲ್ನಲ್ಲಿ ರಂಗೋಲಿ ಮತ್ತು ಕುಕ್ಕಿಂಗ್ ಕಾಂಪಿಟೇಷನ್ನು ಆಯೋಜಿಸ್ತಾ ಇದ್ದೇವೆ. ರಂಗೋಲಿ ಕಾಂಪಿಟೇಷನ್ಗೆ 1 ತಾಸಿನ ಅವಧಿಯನ್ನು ನೀಡಲಾಗಿದೆ. ಕುಕ್ಕಿಂಗ್ ಕಾಂಪಿಟೇಷನ್ನಲ್ಲಿ ನಾವು ಮುಖ್ಯ ಪದಾರ್ಥವಾಗಿ ಗ್ರೀನ್ ಪೀಸ್ ಅಂದರೆ ಹಸಿರು ಬಟಾಣಿಯನ್ನು ಕೊಡ್ತಾ ಇದ್ದೇವೆ. ಅದರಿಂದ ಒಂದು ಸ್ವೀಟ್ ಖಾದ್ಯ ಮತ್ತೊಂದು ಖಾರದ ಖಾದ್ಯವನ್ನು ತಯಾರಿಸಿ ಮನೆಯಲ್ಲಿ ತೆಗೆದುಕೊಂಡು ಬರಬೇಕು. ಮತ್ತು ಅದರ ಪ್ರೆಸೆಂಟೇಷನ್ ಹಾಗೂ ಟೇಸ್ಟಿಗೆ ಬಹಳ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. ಇದರಲ್ಲಿ ಎಲ್ಲ ಕಲಬುರಗಿಯ ಮಹಿಳೆಯರು, ಸಣ್ಣವರು, ದೊಡ್ಡವರು ಎಲ್ಲರೂ ಭಾಗವಹಿಸಬೇಕಾಗಿ ವಿನಂತಿಸಿದ್ದಾರೆ. ಪ್ರೋಗ್ರಾಮ್ ಮಾಡ್ತೀವಿ, ವರ್ಷವಿಡೀ ಮಾಡ್ತಾ ಇರ್ತೀವಿ ನಾವು. ಆ ಥರ ಪ್ರೋಗ್ರಾಮು ಅವರಿಗೆ ಕೋಚಿಂಗ್ ಆಗಲಿ ಅಥವಾ ಟ್ರೈನಿಂಗು ಅಥವಾ ಕಲಿಕೆಯ ಅವರು ಟ್ರೀಟ್ಮೆಂಟ್ ಎಲ್ಲ ಪ್ರೋಗ್ರಾಮ್ ಮಾಡ್ತೀವಿ. ಅವ್ರ ಸೆಲೆಬ್ರೇಷನು ಮಾಡ್ತೀವಿ, ಇಂಟರ್ನ್ಯಾಷನಲ್ ಇದು ಎಲ್ಲ ಮಾಡ್ತೀವಿ ನಾವು. ಅದನ್ನೆಲ್ಲ ಮಾಡ್ತೀವಿ. ಇದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಇರಲಿ ಅಂತ ಈ ಥರ ಮಾಡಲಿ. ಇಂಥ ಅವಕಾಶವನ್ನು ಎಲ್ಲರೂ ಮಿಸ್ ಮಾಡ್ಕೋಬಾರ್ದು ಅಂತ ಹೇಳ್ತಾರೆ.